ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಪವಿತ್ರ ಬಂಧನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದ್ರೆ, ಪವಿತ್ರ ಆಕಾಶನ ನೋಡ್ಕೊಂಡು ತುಂಬಾನೇ ಅಳ್ತಾ ಇರ್ತಾರೆ. ಯಾಕಮ್ಮ ನನ್ನ ಬಿಟ್ಟು ಹೋದೆ, ಈ ಹೆಣ್ಣು ಜನ್ಮ ಇಷ್ಟೊಂದು ಕಷ್ಟ ಅನುಭವಿಸೋ ಸಂಬಂಧ ಇಲ್ಲಿಗೆ ಬರ್ಬೇಕಿತ್ತ, ಮತ್ತೆ ತಮ್ಮ ಅಪ್ಪ ಅಜ್ಜನ ನೋಡ್ಕೊಳ್ಳೋರು ಯಾರು ಇಲ್ಲ, ನಮ್ಮ ಮನೇಲಿ ದೀಪ ಬೆಳಗೋರು ಯಾರು ಇಲ್ಲ ಅಮ್ಮ, ಅವ್ರನ್ನ ನೋಡ್ಕೊಳಕ್ ಆಗ್ತಾ ಇಲ್ಲ ಅಂತ ನನಗೆ ತುಂಬಾನೇ ಬೇಜಾರಾಗ್ತಾ ಇದೆ ಅಮ್ಮ ಅಂತ ಹೇಳ್ಬಿಟ್ಟು ಆಕಾಶನ ನೋಡಿ ಅಳ್ತಾ ಇರ್ತಾರೆ. ಅಲ್ಲಿಗೆ ದೇವ್ ಸರ್ ಕೂಡ ಬರ್ತಾರೆ. ಅಯ್ಯೋ ಇಷ್ಟೊಂದು ಅಳ್ತಾ ಇದ್ದಾರೆ ಇವರು ಅಂತ ಹೇಳ್ಬಿಟ್ಟು ದೇವ್ ಸರ್ ಪವಿತ್ರ ಅವ್ರ ಹತ್ರ ಹೋಗಿ, ಏನು ಆಗಲ್ಲ ಬನ್ನಿ, ಹೊತ್ತಾಗಿದೆ ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ದೇವ್ ಸರ್ ಹೇಳ್ತಾರೆ. ಹೇಳಿದ ತಕ್ಷಣ ಮತ್ತೆ ಹಾಲಲ್ಲಿ ಕುತ್ಕೊಂಡಿರ್ತಾರೆ ದೇವ್ ಸರ್. ಅಲ್ಲಿಗೆ ನಮೃತ ಮತ್ತೆ ರಾಧಿಕಾ ಮೇಡಮ್ ಅವರು ಬರ್ತಾರೆ. ನಮ್ಮ ಆಫೀಸ್ ತುಂಬಾ ಒಳ್ಳೆ ಮಟ್ಟದಲ್ಲಿ ಬೆಳೀತಾ ಇದೆ ದೇವ್ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಗುಡ್ ನ್ಯೂಸ್ ಹೇಳಿದ್ರೆ ನೀವು ಖುಷಿನೇ ಆಗ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು ರಾಧಿಕಾ ಮೇಡಮ್ ಅವ್ರು ಹೇಳ್ತಾರೆ. ಹಾಗೆ ತಾತ ಕೂಡ ಅಲ್ಲಿಗೆ ಬರ್ತಾರೆ. ಬಂದ ತಕ್ಷಣ ಪಾಪು ಹೇಳ್ತಾರೆ, ಯಾಕೋ ವಿಮನ್ ನನ್ನ ಜೊತೆ ಮಾತಾಡ್ತಾನೆ ತುಂಬಾನೇ ಅಳ್ತಾ ಇದ್ರು ತಾತ ಅಂತ ಹೇಳ್ಬಿಟ್ಟು ಪುಟ್ಟು ಹುಡುಗಿ ಹೇಳ್ತಾ ಇರ್ತಾಳೆ. ಯಾಕೋ ನಮ್ಮ ಹೋಗ್ಲಿ ಬಿಡು, ನೀನ್ ಆಗ್ತಾ ಇರು ಅಂತ ಹೇಳಿ ಹೇಳ್ತಾರೆ. ಹಾಗೆ ಮತ್ತೆ ರಾಧಿಕಾ ಮೇಡಮ್ ಏನ್ ಇವ್ರು ಖುಷಿನೇ ಆಗ್ತಾ ಇಲ್ಲ ಅಂತೇಳಿ ಪವಿತ್ರ ನೀನು ದೇವ್ ಜೊತೆಗೆ ಇರ್ಬೇಡ ಅಂತ ಹೇಳಿದ್ರು ಕೂಡ ಮತ್ತೆ ಇಲ್ಲೇ ಇದ್ದಾಳಲ್ಲ ಅಂತ ಹೇಳ್ಬಿಟ್ಟು ಬೇಜಾರ್ ಮಾಡ್ಕೊಳ್ತಾರೆ ರಾಧಿಕಾ. ಹಾಗೆ ಪವಿತ್ರ ಅವರು ಕೂಡ ಅಲ್ಲಿಗೆ ಬರ್ತಾರೆ. ಹಾಗೆ ಪವಿತ್ರನ ಖುಷಿ ಪಡಿಸಲು ರಾಧಿಕಾ ಮೇಡಮ್ ಅವ್ರಿಗೆ ಹೇಳಿ ದೇವ್ ಸರ್ ಮತ್ತೆ ತವ್ರ ಮನೆಗೆ ಕರ್ಕೊಂಡು ಹೋಗ್ತಾರೆ. ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ. ಇದೇ ತರ ವಿಡಿಯೋಸ್ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟ್, ಥ್ಯಾಂಕ್ ಯು.